ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ವಕ್ಫ್ ಟೀಕಿಸೋ ಭರದಲ್ಲಿ ವಿವಾದದ ಕಿಡಿ ಹಾರಿಸಿದ ಒಕ್ಕಲಿಗ ಸ್ವಾಮೀಜಿ. ಯತ್ನಾಳ್ ಹೋರಾಟ ಇಂದು ಯಾದಗಿರಿಗೆ ಎಂಟ್ರಿ. ಬಿಜೆಪಿ ಶಾಸಕರಿಂದಲೇ ಸಿಗ್ತಿಲ್ವಾ ಬೆಂಬಲ? ಈ ಸುದ್ದಿಯನ್ನು ನೋಡೋಣ ವಕ್ಫ್ ಸಮರ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ವಕ್ಫ್ ವಿರುದ್ಧ ಹೋರಾಟ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಮತ್ತು ಬಂಡಾಯ ನಾಯಕರ ಪ್ರತ್ಯೇಕ ಟೀಮ್ ಕಟ್ಕೊಂಡು ಕಾಲಿಟ್ಟ ವಕ್ಫ್ ಹಟಾವೋ ದೇಶ್ ಬಚಾವೋ ಅಭಿಯಾನ ಆರಂಭಿಸಿದ್ದಾರೆ. ಮೊನ್ನೆ ಬೀದರ್ನಿಂದ ಆರಂಭವಾದ ಅವರ ಹೋರಾಟ ನಿನ್ನೆ ಕಲಬುರಗಿಯಲ್ಲಿ ನಡೆದಿದೆ. ಇವತ್ತು ಯಾದಗಿರಿಯಲ್ಲಿ ಕಹಳೆ ಮೊಳಗಿಸಲಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ಶಾಸಕ ಯತ್ನಾಳ್ ಬಣದಿಂದ ಪ್ರತಿಭಟನೆ ಜೋರಾಗಿದೆ. ನಿನ್ನೆ ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತ್ತು. ರೈತರು ಬೆಳೆದಿರುವ ದವಸ ಧಾನ್ಯ, ತರಕಾರಿ ರಸ್ತೆ ಮೇಲಿಟ್ಟು ಪ್ರತಿಭಟಿಸಿದ್ರು. ವಕ್ಫ್ ಮಂಡಳಿ ರದ್ದು ಜೊತೆಗೆ ಸಚಿವ ಜಮೀರ್ ರಾಜೀನಾಮೆಗೆ ಆಗ್ರಹಿಸಿದ್ರು. ಬಳಿಕ ಕಲಬುರಗಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ರವಾನೆ ಮಾಡಲಾಯಿತು. ವಕ್ಫ್ ಬೋರ್ಡ್ ವಿರುದ್ಧ ಶಾಸಕ ಯತ್ನಾಳ್ ಬಣದ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಸಾಥ್ ನೀಡಿದ್ವು. ಅತ್ತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾದ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ರಾಜ್ಕುಮಾರ್ ಪಾಟೀಲ್ ತೇಲ್ಕೋರ್ ಭಾಗಿಯಾಗಿದ್ರು. ಆದರೆ ಬಿಜೆಪಿ ಶಾಸಕರಾದ ಬಸವರಾಜ್ ಮತ್ತಿಮೋಡ್, ಅವಿನಾಶ್ ಜಾಧವ್ ಗೈರಾಗಿದ್ರು. ವಕ್ಫ್ ವಿರುದ್ಧ ಟೀಕಿಸೋ ಭರದಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು. ಇದರ ಜೊತೆಗೆ ದೇಶದಲ್ಲಿ ಮುಸ್ಲಿಮರಿಗೆ ಮತದಾನ ಹಕ್ಕು ಇಲ್ಲದಂತೆ ಮಾಡಬೇಕೆಂದು ಹೇಳಿದ್ದಾರೆ. ಈ ರಾಜಕೀಯದವರು ಮಾಡ್ತಾ ಇರ್ತಕ್ಕಂಥದ್ದು ವೋಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟ ಕಾನೂನು. ಸರ್ಕಾರ ಬಿದ್ದು ಹೋದ್ರೂ ಪರವಾಗಿಲ್ಲ, ಹೋರಾಡೋಣ ಅಂತ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು, ರೈತರ ಜಮೀನು ಉಳಿಸಲು ಬೇಕಾದ ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿ ಹೋರಾಟ ಮಾಡಿ ಏನು ರೈತ ಜಮೀನಿದೆ ಅದು ರೈತರಿಗೆ ಇರಬೇಕು. ದೇಶದಲ್ಲಿ ಮೊದಲೇ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ತೆಗೆದು ಹಾಕಬೇಕಿತ್ತು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ದೇಶಭಕ್ತರಿಗೆ ಮುಸ್ಲಿಮರು ಎಂದು ವೋಟ್ ಹಾಕಲ್ಲ ಅನ್ನೋ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ. ಮುಸ್ಲಿಮರು ನೋಡ್ರಿ, ಅವ್ರು ಮಾಡ್ತಾ ಇರುವಂಥದ್ದು ಇವತ್ತು ಯಾರು ದೇಶ ಪ್ರೇಮಿಗಳು ಅವ್ರ ವಿರುದ್ಧ ವೋಟ್ ಹಾಕೋದು ಅವ್ರದ್ದು ಪದ್ಧತಿ. 35-40% ಏನಾದ್ರು ಮುಸ್ಲಿಂ ಜನಸಂಖ್ಯೆ ಆಯ್ತು ಅಂದ್ರೆ ಮತದಾರ ಆದ್ರಂದ್ರೆ ಒಬ್ಬ MLAನೂ ಹಿಂದೂ ಇರೋದಿಲ್ಲ, MP ಇರೋದಿಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇರೋದಿಲ್ಲ. ಅವರು 90-95%, 99% ವೋಟಿಂಗ್ ಮಾಡ್ತಾರೆ. ನಮ್ಮದು ಏಟಿರ್ತದೆ ವೋಟಿಂಗ್ ಪರ್ಸೆಂಟೇಜು. ಒಕ್ಕಲಿಗ ಮಠದ ಚಂದ್ರಶೇಖರ ಸ್ವಾಮೀಜಿ ಮಾತಿಗೆ ಸಚಿವ HC ಮಹದೇವಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದಲ್ಲಿ ದೇಶದ ಎಲ್ಲಾ ನಾಗರಿಕರಿಗೆ ಮತದಾನದ ಹಕ್ಕಿದೆ, ಸ್ವಾಮೀಜಿಗಳು ಆ ರೀತಿ ಹೇಳೋದು ತಪ್ಪು ಎಂದಿದ್ದಾರೆ. See, it is the fundamental right given in the constitution to every citizen. So nobody can do it. If anybody says it is not correct. ವಕ್ಫ್ ವಿಚಾರದಲ್ಲಿ ಯಾರೇ ಹೋರಾಟ ಮಾಡಿದ್ರೂ ಸ್ವಾಗತಿಸ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ವಕ್ಫ್ ವಿಚಾರ ಬಿಜೆಪಿ ವಿಚಾರವಾಗಿ ಉಳಿದಿಲ್ಲ, ಜನರ ವಿಚಾರವಾಗಿದೆ ಅಂತ ಹೇಳಿದ್ದಾರೆ. ಇದೊಂದು ಜನಗಳ ವಿಚಾರ, ಆದ್ದರಿಂದ ಯಾರೇ ಹೋರಾಟ ಮಾಡಿದ್ರು ನಾವು ಸ್ವಾಗತ.